ಯಾವಾಗ ನೋಡಿದ್ರು ನಂದು ಫಾಸ್ಟಿಂಗಲ್ಲಿ 200 ಬರುತ್ತೆ, 180 ಬರುತ್ತೆ, 250 ಬರುತ್ತೆ, ಅಥವಾ ಆಹಾರದ ನಂತರ ಯಾವಾಗಲೂ ಕೂಡ 180, 200, 220, 250 ಈ ರೇಂಜಲ್ಲಿ ಬರ್ತಾ ಇದೆ. ಈ ಒಂದು ಇವತ್ತು ನಾನು ಹೇಳ್ತಾ ಇರುವಂತಹ ಕಿವಿ ಮಾತನ್ನು ನೀವು ಕೇಳಿ ಪಾಲನೆ ಮಾಡಿದಲ್ಲಿ ಡೆಫಿನೆಟ್ಲಿ ಇವತ್ತು ನೀವು ಯಾವ ಸ್ಟೇಜಲ್ಲಿ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರೋ ಇದಕ್ಕಿಂತ ಬೆಟರ್ ಆಗ್ತಾ ಬರುತ್ತೆ. ಪ್ರತಿನಿತ್ಯ 1 ಅಥವಾ 2 ಬಾರಿ ಇಲ್ಲ 3 ಬಾರಿ ಈ ಚಹಾದ ಸೇವನೆಯನ್ನು ನೀವು ಮಾಡ್ತಾ ಬಂದಾಗ ಅದು ನಿಮ್ಮ ದೇಹದ ಪ್ಯಾಂಕ್ರಿಯಾಟಿಕ್ ಬೀಟಾ ಸೆಲ್ಸ್ಗಳನ್ನು ಪುನರ್ಜೀವನಗೊಳಿಸುವಲ್ಲಿ ಮತ್ತೆ ಅದರಲ್ಲಿ ಶಕ್ತಿ ಚೇತನವನ್ನು ತುಂಬುವಲ್ಲಿ ಸಹಾಯ ಮಾಡುತ್ತೆ. ಇದು 4ರ ಜೊತೆಯಲ್ಲಿ ಈ ಒಂದು ಔಷಧಿಯನ್ನ ನಿಮ್ಮ ರೆಗ್ಯುಲರ್ ಇರುವಂತಹ ಮೆಡಿಸಿನ್ಸ್ ಜೊತೆಯಲ್ಲಿ ನೀವು ಸೇವನೆ ಮಾಡ್ತಾ ಬಂದಾಗ ಖಂಡಿತವಾಗಿ 3 ತಿಂಗಳಲ್ಲಿ ನೀವು ಒಂದು ಗಣನೀಯವಾದಂತಹ ಬದಲಾವಣೆಯನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಮಧುಮೇಹ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಬಹುಶಃ ಮನೆಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಈ ಒಂದು ಮಧುಮೇಹ ರೋಗದಿಂದ ಬಳಲ್ತಾ ಇರುವವರು ಅಥವಾ ಮಧುಮೇಹ ರೋಗ ಬರಬಹುದು ಅಂತ ಪ್ರೀ ಡಯಾಬಿಟಿಕ್ ಕಂಡೀಷನಲ್ಲಿರುವವರು ಅಥವಾ ಮಧುಮೇಹ ರೋಗದಿಂದ ಕಾಂಪ್ಲಿಕೇಶನನ್ನು ಅನುಭವಿಸ್ತಾ ಇರುವವರು ಕೆಲವೊಂದಿಷ್ಟು ಅದರ ಪ್ರೋಗ್ನೋಸಿಸನ್ನು ನಾವು ಗಮನಿಸಿದಾಗ ನಮ್ಮಲ್ಲಿ ಮಧುಮೇಹದ ಕಾರಣದಿಂದ ನರದ ಸಮಸ್ಯೆ, ಮಧುಮೇಹದ ಕಾರಣದಿಂದ ಕಿಡ್ನಿ ಸಮಸ್ಯೆ, ಮಧುಮೇಹದ ಕಾರಣದಿಂದ ಕಣ್ಣಿನ ಸಮಸ್ಯೆ, ಹೀಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇರೋರನ್ನ ನೀವು ಕೂಡ ನಿಮ್ಮ ಸುತ್ತಮುತ್ತಲಿನಲ್ಲಿ ಅಥವಾ ಸ್ವತಃ ನಿಮ್ಮ ಮನೆಯಲ್ಲಿ ನೋಡಿರಬಹುದು. ಹಾಗಾದ್ರೆ ಈ ಒಂದು ಮಧುಮೇಹಕ್ಕೆ ರಾಮಬಾಣ ಅಂತ ಯಾವುದೂ ಇಲ್ವಾ? ಅಥವಾ ಈ ಮಧುಮೇಹದಿಂದ ಬರುವಂತಹ ಕಾಂಪ್ಲಿಕೇಶನ್ಸ್ ಅನ್ನ ನಾವು ತಡೆ ಹಿಡಿಲಿಕ್ಕೆ ಯಾವುದಾದ್ರೂ ಹಾದಿ ಇದೆಯಾ? ಈ ಮಧುಮೇಹ ಇದ್ದೂ ಕೂಡ ಅದರಿಂದ ನಾವು ಮುಕ್ತರಾಗಲಿಕ್ಕೆ ಅಥವಾ ಎಷ್ಟೋ ವರ್ಷಗಳಿಂದ ಇರುವಂತಹ ಮಧುಮೇಹ ಆದರೆ ಅದರಿಂದ ನಮಗೆ ತೊಂದರೆ ಆಗದೆ ಇರುವಂತೆ ನಮ್ಮ ದೇಹವನ್ನು ರಕ್ಷಿಸಿಕೊಳ್ಳಲಿಕ್ಕೆ ಏನಾದರೂ ಪರಿಹಾರ ಇದೆಯಾ ಅನ್ನುವಂತಹ ವಿಷಯದ ಕುರಿತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಇವತ್ತು ನಾನು ನಿಮಗೆ ಈ ಮಧುಮೇಹ ರೋಗದಿಂದ ಬಳಲ್ತಾ ಇರೋರಿಗೆ ಒಂದು ಸುಲಭದ ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ. ಈ ಒಂದು ಪರಿಹಾರವನ್ನು ನೀವು ಈಗ ಯಾವುದೇ ಸ್ಟೇಜಲ್ಲಿ ಇರಲಿ, ಪ್ರೀ ಡಯಾಬಿಟಿಕ್ ಆಗಿರಲಿ, ಡಯಾಬಿಟಿಕ್ ಆಗಿರಲಿ ಅಥವಾ ಡಯಾಬಿಟಿಕ್ ಕಾಂಪ್ಲಿಕೇಶನ್ ಸ್ಟೇಜಲ್ಲಿ ಇದ್ದವರಾಗಿರಲಿ, ಈ ಒಂದು ಇವತ್ತು ನಾನು ಹೇಳ್ತಾ ಇರುವಂತಹ ಕಿವಿ ಮಾತನ್ನು ನೀವು ಕೇಳಿ ಪಾಲನೆ ಮಾಡಿದಲ್ಲಿ ಡೆಫಿನೆಟ್ಲಿ ಇವತ್ತು ನೀವು ಯಾವ ಸ್ಟೇಜಲ್ಲಿ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರೋ ಇದಕ್ಕಿಂತ ಬೆಟರ್ ಆಗ್ತಾ ಬರುತ್ತೆ. ಇನ್ನು ಪ್ರೀ ಡಯಾಬಿಟಿಕ್ ಇದ್ದವರಲ್ಲಂತೂ ಅದು ರಿವರ್ಸ್ ಕೂಡ ಆಗ್ತಾ ಬರುತ್ತೆ ಅನ್ನುವಂತಹ ಒಂದು ಆತ್ಮವಿಶ್ವಾಸದೊಂದಿಗೆ ಇವತ್ತಿನ ಈ ಒಂದು ವಿಡಿಯೋವನ್ನು ನಾನು ಆರಂಭಿಸ್ತಾ ಇದ್ದೇನೆ. ನಮಸ್ತೆ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಇವತ್ತಿನ ದಿನ ಮಧುಮೇಹ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗ್ತಾ ಇದೆ. ಇಡೀ ಜಾಗತಿಕ ಮಟ್ಟದಲ್ಲಿಯೇ, ಇಡೀ ವಿಶ್ವದಲ್ಲಿಯೇ ಭಾರತವು ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಹೇಳ್ಕೊಳ್ತಾ ಇದೆ. ಡಯಾಬಿಟಿಸ್ ರೋಗಿಗಳು ಇರುವಂತಹ ಒಂದು ರಾಜಧಾನಿ ಯಾವುದು ಅಂತಂದ್ರೆ ಅದು ಭಾರತ ಅನ್ನುವಂತಹ ಒಂದು ಮಟ್ಟಿಗೆ ನಮ್ಮ ಭಾರತದಲ್ಲಿ ಮಧುಮೇಹಿಗಳ ಸಂಖ್ಯೆ ದಿನೇ ದಿನೇ ಏರ್ತಾ ಇದೆ. ಹಾಗಿದ್ರೆ ಮಧುಮೇಹಕ್ಕೆ ಒಂದು ಸುಲಭದ ಪರಿಹಾರ ಏನಾದರೂ ಸಿಗಬಹುದಾ? ಅಥವಾ ನಾನಿವತ್ತು ಹೇಳುವಂತಹ ಕಿವಿ ಮಾತು ನಿಮಗೆ ಹೇಗೆ ಸಹಾಯ ಆಗ್ಬೋದು? ಹೇಗೆ ಅಂತಂದ್ರೆ, ಮಧುಮೇಹ ಆಯುರ್ವೇದದ ಪ್ರಕಾರ ಇದು ನಿಮ್ಮ ದೇಹದ ಜೀರ್ಣಕ್ರಿಯೆಯ ಅಸಾಮರ್ಥ್ಯ. ಯಾರಲ್ಲಿ ಪದೇ ಪದೇ ಗ್ಯಾಸ್ಟ್ರಿಕ್ ಆಗ್ತಿದೆ, ಅಸಿಡಿಟಿ ಆಗ್ತಿದೆ, ಜೀರ್ಣಕ್ರಿಯೆಯಲ್ಲಿ ತೊಂದರೆ ಆಗ್ತಾ ಇದೆ, ಪದೇ ಪದೇ ಮಲವಿಸರ್ಜನೆ ಅಥವಾ ಪದೇ ಪದೇ ಕಾನ್ಸ್ಟಿಪೇಷನ್ ಸಮಸ್ಯೆಗಳು ಬರ್ತಾ ಇದೆ, ಎಚ್ಚರದಿಂದಿರಿ. ನಿಮ್ಮಲ್ಲಿ ಇದೇ ರೀತಿ ನೀವು ಸಮಸ್ಯೆ ಮುಂದುವರಿದಲ್ಲಿ ಮುಂದೊಂದು ದಿನ ಡಯಾಬಿಟಿಸ್ ಬರುವಂತಹ ಸಾಧ್ಯತೆ ಜಾಸ್ತಿ. ಯಾರು ನೈಟ್ ಶಿಫ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರಾ, ಯಾರಿಗೆ ತುಂಬಾ ಸ್ಟ್ರೆಸ್ ಇದೆ, ಯಾರಿಗೆ ರಾತ್ರಿ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ಯಾರಿಗೆ ಸ್ಟ್ರೆಸ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಡಯಾಬಿಟಿಸ್ ಬರುವಂತಹ ಸಾಧ್ಯತೆ ಜಾಸ್ತಿ ಇದೆ. ಎಚ್ಚರದಿಂದ ಇರಬೇಕು. ಅಷ್ಟೇ ಅಲ್ಲದೆ ಯಾರಲ್ಲಿ PCOD ಹಾಗೂ ಥೈರಾಯ್ಡ್ ಸಮಸ್ಯೆಗಳಿದೆ, ಯಾರಲ್ಲಿ ಬೇರೆ 2 ಹಾರ್ಮೋನ್ಗಳ ವ್ಯತ್ಯಾಸ ಕಂಡು ಬರ್ತಾ ಇದೆ, ಇಂಥವರಲ್ಲಿ ಕೂಡ ಡಯಾಬಿಟಿಸ್ ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಒಂದು ಮಧುಮೇಹಕ್ಕೆ ಕಿವಿ ಮಾತನ್ನ ಕೇಳುವ ಪೂರ್ವದಲ್ಲಿ ಮಧುಮೇಹ ಬಂದಾಗ ಆ ಮಧುಮೇಹವನ್ನ ಬಾರದೇ ಇರುವಂತೆ ತಡೆಯುವಾಗ ನಾವು ಜಾಗ್ರತೆ ವಹಿಸಬೇಕಾದದ್ದು ನಮ್ಮ ಆಹಾರ ಪದ್ಧತಿಯ ಮೇಲೆ, ದಿನಚರಿಯ ಮೇಲೆ, ವ್ಯಾಯಾಮದ ಮೇಲೆ ಹಾಗೂ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮೇಲೆ. ಇದರ ಜೊತೆಯಲ್ಲಿ ಈ ಒಂದು ಅದ್ಭುತವಾದಂತಹ ರಾಮಬಾಣ ನಿಮಗೆ ಮಧುಮೇಹದ ಕಾಂಪ್ಲಿಕೇಶನ್ ಅನ್ನ ದೂರ ಇಡಲಿಕ್ಕೆ, ಹಾಗೆ ಪ್ರೀ ಡಯಾಬಿಟಿಕ್ ಆದವರಲ್ಲಿ ಆ ಡಯಾಬಿಟಿಸ್ ರೋಗ ರಿವರ್ಸ್ ಆಗೋ ರೀತಿಯಲ್ಲಿ, ಹಾಗೆ ಈಗಾಗಲೇ ತುಂಬಾ ವರ್ಷದಿಂದ 20, 30, 40 ವರ್ಷಗಳಿಂದ ಡಯಾಬಿಟಿಸ್ ಇದ್ದವರು ಆ ಡಯಾಬಿಟಿಸ್ ಮಾತ್ರೆಗಳಿಂದ ಅಥವಾ ಡಯಾಬಿಟಿಸ್ ರೋಗದಿಂದ ನಿಮಗೆ ಕಾಂಪ್ಲಿಕೇಶನ್ ಬರದೇ ಇರೋ ಹಾಗೆ ಈ ಒಂದು ರಾಮಬಾಣ ನಿಮ್ಮನ್ನ ದೂರ ಇಡ್ಬೋದು. ಹಾಗಿದ್ರೆ ಈ ಔಷಧಿ ಹೇಗೆ ಸಹಾಯ ಮಾಡುತ್ತೆ? ಇದು ಏನು? ಇದು ಸುಲಭವಾಗಿ ನೀವೆಲ್ಲ ನಿಮ್ಮ ಮನೆಯಲ್ಲಿ ಮಾಡಿ ಕುಡಿಯಬಹುದಾದಂತಹ ಡಯಾಬಿಟಿಕ್ ಹರ್ಬಲ್ ಟೀ. ಡಯಾಬಿಟಿಕ್ ಹರ್ಬಲ್ ಟೀಯನ್ನು ಮಾಡೋದು ಹೇಗೆ ಅಂತಂದ್ರೆ, ಇದರಲ್ಲಿ 1 ಸ್ಪೂನ್ ಆಗುವಷ್ಟು
ನೀವು ಈ ಪೌಡರನ್ನು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿ ಅದು ರೆಡ್ಯೂಸ್ ಆಗಬೇಕು. ಅರ್ಧದಷ್ಟಾದರೂ ಅದು ರೆಡ್ಯೂಸ್ ಆಗಿ ಅರ್ಧ ಭಾಗದಷ್ಟು ನೀರು ಉಳಿದ ಮೇಲೆ ಅದನ್ನು ನೀವು ಚಹಾದ ರೀತಿಯಲ್ಲಿ ಸೇವನೆ ಮಾಡ್ಬೋದು. ಪ್ರತಿನಿತ್ಯ 1 ಅಥವಾ 2 ಬಾರಿ ಇಲ್ಲ 3 ಬಾರಿ ಈ ಚಹಾದ ಸೇವನೆಯನ್ನು ನೀವು ಮಾಡ್ತಾ ಬಂದಾಗ ಅದು ನಿಮ್ಮ ದೇಹದ ಪ್ಯಾಂಕ್ರಿಯಾಟಿಕ್ ಬೀಟಾ ಸೆಲ್ಸ್ಗಳನ್ನು ಪುನರ್ಜೀವನಗೊಳಿಸುವಲ್ಲಿ ಮತ್ತೆ ಅದರಲ್ಲಿ ಶಕ್ತಿ ಚೇತನವನ್ನು ತುಂಬುವಲ್ಲಿ ಸಹಾಯ ಮಾಡುತ್ತೆ. ಆವಾಗ ಪ್ರೀ ಡಯಾಬಿಟಿಕ್ ಅವರಲ್ಲಿ ಇದು ಹೇಗೆ ಹೆಲ್ಪ್ ಆಗುತ್ತೆ? ಪ್ರೀ ಡಯಾಬಿಟಿಕ್ ಇದ್ದವರು ಅಂದರೆ ಈಗಾಗಲೇ ಸ್ವಲ್ಪ ಶುಗರ್ ಅವಾಗವಾಗ ಹೈ ಬರುತ್ತೆ, ಒಮ್ಮೊಮ್ಮೆ ಕಮ್ಮಿ ತೋರಿಸುತ್ತೆ, ಒಮ್ಮೊಮ್ಮೆ ಆಹಾರದ ಮುಂಚೆ ಸರಿ ಇರುತ್ತೆ, ಆಹಾರದ ನಂತರ ಸ್ವಲ್ಪ ಹೆಚ್ಚು ತೋರಿಸುತ್ತೆ, ಅಥವಾ HbA1c ಅನ್ನುವಂಥದ್ದು 5.9, 6, 6.1, 2 ಈ ರೇಷಿಯೋದಲ್ಲಿ ಇದೆ ಅನ್ನುವರು ನಿಮ್ಮ ಈ ಒಂದು ಕಂಡೀಷನನ್ನು ರಿವರ್ಸ್ ಮಾಡ್ಕೊಳ್ಳಿಕ್ಕೆ ಇದನ್ನು ಪ್ರತಿನಿತ್ಯ ಕುಡಿತಾ ಬಂದರೆ ಡಯಾಬಿಟಿಕ್ ಹರ್ಬಲ್ ಟೀ ಥರ ಇದನ್ನು ಔಷಧಿಯಾಗಿ ಸೇವನೆ ಮಾಡಬೇಕಿಲ್ಲ. ನೀವೊಂದು ಮನೆಯಲ್ಲೇ ಮಾಡ್ಕೊಳ್ಳೋ ಹರ್ಬಲ್ ಟೀ ಥರದಲ್ಲಿ ಇದನ್ನು ಸೇವನೆ ಮಾಡ್ತಾ ಬಂದರೆ ಅದರ ಜೊತೆಯಲ್ಲಿ ಸಕ್ಕರೆ, ಬೆಲ್ಲ, ಜೇನುತುಪ್ಪ, ಸಿಹಿಯಾದ ಎಲ್ಲ ಪದಾರ್ಥಗಳನ್ನ ಒಂದು 3 ತಿಂಗಳುಗಳ ಕಾಲ ನೀವು ಬಿಡಲು ಸಿದ್ಧರಿದ್ದಲ್ಲಿ ಇಡೀ ಜೀವನ ನಿಮಗೆ ಮತ್ತೆ ಪುನಃ ಡಯಾಬಿಟಿಸ್ ಬಾರದೇ ಇರೋದಕ್ಕೆ ಇದು ಸಹಾಯ ಮಾಡುತ್ತೆ. ಪಥ್ಯವೂ ಬೇಕು, ಜೊತೆಯಲ್ಲಿ ವ್ಯಾಯಾಮ. 3 ತಿಂಗಳುಗಳ ಕಾಲ ನಿಮಗೋಸ್ಕರ ನೀವು ಒಂದು 20 ನಿಮಿಷ ವ್ಯಾಯಾಮವನ್ನು ಮಾಡಲು ಸಿದ್ಧರಿದ್ದಲ್ಲಿ ಆ ಒಂದು 20 ನಿಮಿಷಗಳ ದೈಹಿಕ ವ್ಯಾಯಾಮ ಜೊತೆಯಲ್ಲಿ ಪಥ್ಯ, ಆಹಾರದಲ್ಲಿ ಸಿಹಿಯನ್ನು ತೆಗೆದುಕೊಳ್ಳದೇ ಇರುವಂಥದ್ದು, ಹಾಗೆಯೇ ಸರಿಯಾದಂತಹ ನಿದ್ದೆ ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಇದಕ್ಕಾಗಿ ನೀವು ಪ್ರಾಣಾಯಾಮವನ್ನು ಮಾಡ್ಬೋದು, ಸಂಗೀತವನ್ನು ಕೇಳ್ಬೋದು, ಅಥವಾ ಪ್ರಕೃತಿಯಲ್ಲಿ ವಾಯು ವಿಹಾರವನ್ನು ಮಾಡ್ಬೋದು. ಈ ಯಾವುದೇ ರೀತಿಯಲ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟನ್ನು ಮಾಡ್ಕೊಳ್ಳೋದು, ಸರಿಯಾದ ಸಮಯಕ್ಕೆ ರಾತ್ರಿ ನಿದ್ದೆಯನ್ನು ಮಾಡುವಂಥದ್ದು, ಹಾಗೂ ಸಕ್ಕರೆ, ಬೆಲ್ಲ, ಜೇನುತುಪ್ಪ, ಸಿಹಿ ಎಲ್ಲ ಪದಾರ್ಥಗಳನ್ನ ದೂರ ಇಡುವಂಥದ್ದು, ಮತ್ತು ಈ ಒಂದು ಟೀಯನ್ನು ನೀವು ಪ್ರತಿನಿತ್ಯ ಸೇವನೆ ಮಾಡುವಂಥದ್ದು. ಈ ರೀತಿಯಾಗಿ ಮಾಡಿದಲ್ಲಿ ಯಾರ್ಯಾರು HbA1c 5.9, 6, 6.1, 6.2 ಈ ರೇಂಜಲ್ಲಿ ಇದ್ದೀರಾ, ಅಥವಾ 6.5 ಅದಕ್ಕಿಂತ ಕಮ್ಮಿ ಈ ರೇಂಜಲ್ಲಿ ಇದ್ದ ಪ್ರತಿಯೊಬ್ಬರಿಗೂ ಕೂಡ 3 ತಿಂಗಳಲ್ಲಿ ಇದನ್ನು ನೀವು ಸೇವನೆ ಮಾಡಿ ನೀವೇ ಸ್ವತಃ ನೋಡ್ಬೋದು ನಿಮ್ಮ ಆ ಒಂದು ಡಯಾಬಿಟಿಕ್ ಅಥವಾ ಪ್ರೀ ಡಯಾಬಿಟಿಕ್ ಅನ್ನುವಂಥ ಕಂಡೀಷನ್ ಎಷ್ಟು ಚೆನ್ನಾಗಿ ರಿವರ್ಸ್ ಆಗುತ್ತೆ ಅನ್ನೋದನ್ನ ನೀವೇ ಸ್ವತಃ ಅನುಭವಕ್ಕೆ ತಂದುಕೊಳ್ಬಹುದು. ಹಾಗೆ ಈಗಾಗಲೇ ಡಯಾಬಿಟಿಕ್ ಇದ್ದವ್ರು ಏನು ಮಾಡಬೇಕು? ಈಗಾಗಲೇ ಡಯಾಬಿಟಿಕ್ ಇದೆ, ಔಷಧಿಯನ್ನು ತಗೊಳ್ತಾ ಇದ್ದೀರಾ. ಕೆಲವರು ಆಯುರ್ವೇದ ಔಷಧಿ, ಕೆಲವರು ಹೋಮಿಯೋಪತಿ ಔಷಧಿ, ಕೆಲವರು ಅಲೋಪತಿ ಔಷಧಿ, ಹೀಗೆ ಬೇರೆ ಬೇರೆ ಸಿಸ್ಟಮ್ ಇಂದ ನೀವು ಮೆಡಿಸಿನ್ಸ್ ಅನ್ನ ಮಾಡ್ತಾ ಇದ್ದಿರ್ಬೋದು. ಈಗಾಗಲೇ ನಿಮ್ಮ HbA1c 6.5ಕ್ಕಿಂತ ಹೆಚ್ಚು, 7, 7.5, 8, 9 ಈ ರೀತಿಯಾಗಿ ಇದ್ದವರು, ಅಥವಾ ಯಾವಾಗ ನೋಡಿದ್ರು ನಂದು ಫಾಸ್ಟಿಂಗ್ ಅಲ್ಲಿ 200 ಬರುತ್ತೆ, 180 ಬರುತ್ತೆ, 250 ಬರುತ್ತೆ, ಅಥವಾ ಆಹಾರದ ನಂತರ ಯಾವಾಗಲೂ ಕೂಡ 180, 200, 220, 250 ಈ ರೇಂಜಲ್ಲಿ ಬರ್ತಾ ಇದೆ. ಹೀಗೆ ಇದ್ದು ಔಷಧಿ ಎಲ್ಲ ತೆಗೆದುಕೊಳ್ತಾ ಇರೋರು ಔಷಧಿಯನ್ನು ತೆಗೆದುಕೊಳ್ತಾ ಇರುವಾಗ ನನ್ನದು ಹಾಗೂ ಹೀಗೂ ಮ್ಯಾನೇಜ್ ಆಗ್ತಾ ಇದೆ, ಬಟ್ ಮೆಡಿಸಿನ್ಸ್ ಅನ್ನ ತಗೊಳ್ತಾ ಇದ್ದೀನಿ, ಹಾಗೆ HbA1c 6.5ರಿಂದ 8 ಅಥವಾ 9ರ ಮಧ್ಯದಲ್ಲಿ ಇದೆ ಅನ್ನೋರು ಈ ರೋಗಿಗಳು ಏನ್ ಮಾಡ್ಬೇಕು ಅಂದ್ರೆ, ನೀವೀಗ ಏನೇನು ಔಷಧಿಯನ್ನ ತೆಗೆದುಕೊಳ್ತಾ ಇದ್ದೀರೋ ಆ ಯಾವ ಔಷಧಿಯನ್ನು ವೈದ್ಯರ ಸಲಹೆ ಇಲ್ಲದೆ ನಿಲ್ಲಿಸಬಾರ್ದು. ಗಮನದಲ್ಲಿಟ್ಕೊಳ್ಳಿ, ಇದೊಂದು ರಾಮಬಾಣ ತೋರಿಸಿದೆ ಅಂದ ತಕ್ಷಣ ವೈದ್ಯರ ಸಲಹೆ ಇಲ್ಲದೆ ಬೇರೆ ಎಲ್ಲ ಔಷಧಿಯನ್ನ ಬಿಡೋದು ಖಂಡಿತವಾಗಿ ಸೂಕ್ತ ನಿರ್ಧಾರ ಅಲ್ಲ. ನೀವೀಗೇನು ಔಷಧಿಯನ್ನ ತೆಗೆದುಕೊಳ್ತಾ ಇದ್ದೀರೋ ಆ ಔಷಧಿಯ ಜೊತೆಯಲ್ಲಿ ಇದನ್ನ ಒಂದು ಹರ್ಬಲ್ ಟೀ ಅಂತ ಅಂದ್ಕೊಂಡು, ಒಂದು ಇದನ್ನ ಕಷಾಯ ಅಂತ ಅಂದ್ಕೊಂಡು ಪ್ರತಿನಿತ್ಯ ಕುಡಿಯಲು ಶುರು ಮಾಡಿ. ಯಾವ ಔಷಧಿಯ ಜೊತೆಯಲ್ಲಿ ನಿಮ್ಮ HbA1c 7 ಇತ್ತೋ ಅದೇ ಔಷಧಿಯ ಜೊತೆಯಲ್ಲಿ ಈ ಹರ್ಬಲ್ ಟೀಯನ್ನು ಕುಡಿತಾ ಬಂದಾಗ 3 ತಿಂಗಳಲ್ಲಿ ನಿಮ್ಮ HbA1c 7ರಿಂದ 6.5, 6.2, 6.1 ಹೀಗೆ ಕಮ್ಮಿ ಆಗತ್ತೆ. ಹಾಗೆ ಮೊದಲು ಹೇಳಿದಂತಹ ಸೂತ್ರ ನೆನಪಿದೆಯಲ್ಲ, ಪಥ್ಯ ಮಾಡಬೇಕು, ವ್ಯಾಯಾಮ ಮಾಡಬೇಕು, ರಾತ್ರಿಯ ನಿದ್ದೆ ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಇದು 4ರ ಜೊತೆಯಲ್ಲಿ ಈ ಒಂದು ಔಷಧಿಯನ್ನ ನಿಮ್ಮ ರೆಗ್ಯುಲರ್ ಇರುವಂತಹ ಮೆಡಿಸಿನ್ಸ್ ಜೊತೆಯಲ್ಲಿ ನೀವು ಸೇವನೆ ಮಾಡ್ತಾ ಬಂದಾಗ ಖಂಡಿತವಾಗಿ 3 ತಿಂಗಳಲ್ಲಿ ನೀವು ಒಂದು ಗಣನೀಯವಾದಂತಹ ಬದಲಾವಣೆಯನ್ನು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು HbA1c 9ಕ್ಕಿಂತ ಜಾಸ್ತಿ ಇದ್ದವರು 10, 11, 12, 13, 14, ನಾವು ಇಲ್ಲಿಯ ತನಕ HbA1c 15ರ ತನಕ ಹೋದವರನ್ನ ನೋಡಿದ್ದೀವಿ. ಹೀಗೆ ತೀರಾ ಕಾಂಪ್ಲಿಕೇಟೆಡ್ ಸ್ಟೇಜಲ್ಲಿ ಇರುವವರು, ಅಥವಾ ತುಂಬಾ ವರ್ಷದಿಂದ 10 ವರ್ಷ, 20 ವರ್ಷ, 30 ವರ್ಷಗಳಿಂದ ಮಧುಮೇಹಿಗಳಾಗಿದ್ದವರು, ತುಂಬಾ ವರ್ಷದಿಂದ ಮೆಡಿಸಿನ್ ಅನ್ನು ತೆಗೆದುಕೊಂಡು ವಿಫಲರಾಗಿ ಇನ್ಸುಲಿನ್ ಅನ್ನು ತೆಗೆದುಕೊಳ್ತಾ ಇರುವವರು, ಹೀಗೆ ಇನ್ನ ಕಾಂಪ್ಲಿಕೇಟೆಡ್ ಸ್ಟೇಜಲ್ಲಿ ಇದ್ದವರು, ಅಥವಾ ಡಯಾಬಿಟಿಕ್ ನ್ಯೂರೋಪತಿ ಅಂತ ಏನ್ ಹೇಳ್ತಾರೆ, ಕಾಲೆಲ್ಲ ಹರಿದಂಗಾಗತ್ತೆ, ಇಡೀ ಕಾಲಲ್ಲಿ
ಇರುವೆ ಹರಿದಂಗೆ ಆಗುತ್ತೆ, ಕಾಲಲ್ಲಿ ಸೆನ್ಸೇಷನ್ ಸರಿಯಾಗಿ ಗೊತ್ತಾಗೋದಿಲ್ಲ, ಜುಮ್ ಆದಂಗೆ ಆಗುತ್ತೆ, ಎಳೆತ ಬರುತ್ತೆ, ಸೆಳೆತ ಬರುತ್ತೆ, ಒಡೆತ ಬರುತ್ತೆ, ವೀಕ್ನೆಸ್ ಆಗುತ್ತೆ, ಅಥವಾ ಕಣ್ಣು ಮಂಜಾಗುತ್ತೆ, ಕಣ್ಣಲ್ಲಿ ಪೊರೆ ಬಂದಂಗೆ ಆಗುತ್ತೆ, ಕಣ್ಣು ಸರಿಯಾಗಿ ಕಾಣೋದಿಲ್ಲ, ಕಣ್ಣಿನ ಸಮಸ್ಯೆ ಶುರುವಾಗಿದೆ, ಅಥವಾ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಇತ್ತೀಚೆಗೆ ಯಾಕೋ ಕಿಡ್ನಿಯ ಕೆಲಸ ಸಾಮರ್ಥ್ಯ ಅನ್ನುವಂಥದ್ದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಕಿಡ್ನಿಯ ಕೆಲಸದಲ್ಲಿ ವಿಫಲತೆಯನ್ನ ಕಾಣ್ತಾ ಇದ್ದೇನೆ, ಅಥವಾ ಡಯಾಬಿಟಿಕ್ ಕಾರ್ಡಿಯೋಮೆಗಾಲಿ ಅಂತ ಹೇಳ್ತೀವಿ. ಡಯಾಬಿಟಿಸ್ ತುಂಬಾ ವರ್ಷದಿಂದ ಇದ್ದಾಗ ನಮ್ಮಲ್ಲಿ ಹೃದಯದಲ್ಲಿ ಊತ ಬರುವಂಥದ್ದು ಅಥವಾ ಹೃದಯದಲ್ಲಿ ಒಂದು ಸ್ವಲ್ಪ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳುವಂಥದ್ದಾಗುತ್ತೆ, ಅದನ್ನ ಕಾರ್ಡಿಯೋಮೆಗಾಲಿ ಅಂತ ಹೇಳ್ತೀವಿ. ತುಂಬಾ ವರ್ಷಗಳಿಂದ ಡಯಾಬಿಟಿಸ್ ರೋಗ ಇದ್ದು ಹಾಗೆ ಆ ಡಯಾಬಿಟಿಸ್ಗೆ ಮೆಡಿಸಿನ್ ಅನ್ನ ತಗೊಳ್ತಾ ಇದ್ದಾಗ ಕೆಲವೊಂದು ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಅನ್ನ ತೆಗೆದುಕೊಂಡಾಗ ಆ ಸಿಸ್ಟಮ್ನವರೇ ಹೇಳಿಕೊಳ್ಳುವಂತೆ ಆ ಮೆಡಿಸಿನ್ ಇಂದ ಕೆಲವೊಂದಿಷ್ಟು ಸೈಡ್ ಇಫೆಕ್ಟ್ ಅನ್ನೋದು ಇರುತ್ತೆ. ಸೊ ಈ ಸೈಡ್ ಇಫೆಕ್ಟ್ ಇಂದಾಗಿ ಕಿಡ್ನಿ ಆಗ್ಬೋದು, ಹಾರ್ಟ್ ಆಗ್ಬೋದು, ಕಣ್ಣಾಗ್ಬೋದು, ಅಥವಾ ನರಮಂಡಲಗಳು ವೀಕ್ನೆಸ್ ಅನ್ನ ಪಡೆದುಕೊಳ್ಳುವಂತಹ ಒಂದು ಸಾಧ್ಯತೆ ಇರುತ್ತೆ. ಸೊ ಇಂತಹ ಕಾಂಪ್ಲಿಕೇಟೆಡ್ ಸ್ಟೇಜ್ ಅಲ್ಲಿ ಇರೋರು ಏನ್ ಮಾಡ್ಬೇಕು, ನೀವು ಕೂಡ ಯಾವುದೇ ಕಾರಣಕ್ಕೆ ನೀವು ತೆಗೆದುಕೊಳ್ಳುವಂತಹ ಔಷಧಿಯನ್ನು ನಿಲ್ಲಿಸದೆ ಆ ಔಷಧಿ ಅದರ ಜೊತೆಯಲ್ಲಿ ಪಥ್ಯವನ್ನ ಕಟ್ಟುನಿಟ್ಟಾಗಿ 6 ತಿಂಗಳುಗಳ ಕಾಲ ಮಾಡಬೇಕು. 6 ತಿಂಗಳುಗಳ ಕಾಲ ಕಟ್ಟುನಿಟ್ಟಾದ ಪಥ್ಯವನ್ನ, ಪ್ರತಿನಿತ್ಯ ಕನಿಷ್ಠ 1 ಗಂಟೆಯ ವ್ಯಾಯಾಮವನ್ನ, ಹಾಗೆ ಒಂದು 20 ನಿಮಿಷಗಳ ಕಾಲ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ಸಂಗೀತವನ್ನು, ವಾಯು ವಿಹಾರವನ್ನು, ವಾಕಿಂಗ್ ಅನ್ನು ಮಾಡೋದು, ಹಾಗೂ ರಾತ್ರಿಯ ನಿದ್ದೆಯನ್ನು ಸರಿಯಾಗಿ ಮಾಡ್ಕೊಳ್ಳುವಂಥದ್ದು. ಇದಿಷ್ಟು ವಿಷಯವನ್ನ ಗಮನದಲ್ಲಿಟ್ಕೊಂಡು ನೀವು ಈ ಒಂದು ಔಷಧಿಯನ್ನ ಮಧುಮೇಹ ಸಂಜೀವಿನಿ ಕ್ವಾಥಚೂರ್ಣ ಅಂತ ನಾವೇನ್ ಮಾಡ್ತಾ ಇದ್ದೀವಿ, ಡಯಾಬಿಟಿಕ್ ಹರ್ಬಲ್ ಟೀ ಇದೆ, ಇದನ್ನ ನೀವು ಬಳಸಿದಲ್ಲಿ 6 ತಿಂಗಳಲ್ಲಿ ನಿಮ್ಮ ಒಂದು HbA1c ಏನು 9, 10, 11, 12, 13 ಹೀಗೆ ತುಂಬಾ ಹೆಚ್ಚಿನ ಸ್ತರದಲ್ಲಿ ಇದ್ದಂಥದ್ದು ಪುನಃ ಕೆಳಗೆ 8, 7.5, 9 ಈ ರೀತಿಯಾದಂತಹ ರೇಂಜಲ್ಲಿ ಪುನಃ ಅದನ್ನ ವಾಪಸ್ ತರಲಿಕ್ಕೆ ಸಾಧ್ಯವಾಗುತ್ತೆ. ಆದರೆ 6 ತಿಂಗಳುಗಳ ಕಾಲ ಕಠಿಣವಾದ ಪರಿಶ್ರಮ, ಶಿಸ್ತು, ಸಹನೆ, ತಾಳ್ಮೆ, ಸಂಯಮದ ಅಗತ್ಯ ಕೂಡ ಇರುವಂಥದ್ದು. ಹೀಗೆ ನಿಮ್ಮ ಜೀವನದಲ್ಲಿ ದಯವಿಟ್ಟು ಯಾರ್ಯಾರಿಗೆ ಮನೆಯಲ್ಲಿ ತಂದೆ ತಾಯಿಯರಿಗೆ ಡಯಾಬಿಟಿಸ್ ಇತ್ತು ಅಥವಾ ಮನೆಯಲ್ಲಿ ಆ ಒಂದು ಸಿಬ್ಲಿಂಗ್ಸ್ ಎಲ್ಲರಿಗೂ ಬಂದಿದೆ, ನಿಮ್ಗೆ ಮಾತ್ರ ಬಂದಿಲ್ಲ ಅಂದ್ರೆ ಇವತ್ತಿನಿಂದಲೇ ಈ ಒಂದು ಡಯಾಬಿಟಿಕ್ ಹರ್ಬಲ್ ಟೀ ಅನ್ನ ನೀವು ಪ್ರಿವೆಂಟಿವ್ ಆಗಿ ಕೂಡ ತಗೊಳ್ಬಹುದು. ಮುಂಬರುವ ದಿನಗಳಲ್ಲಿ ನಿಮ್ಗೆ ಆ ಸಮಸ್ಯೆ ಬಾರದಿದ್ದಂತೆ ಈ ರಾಮಬಾಣ ನಿಮ್ಮನ್ನ ಕಾಪಾಡುತ್ತೆ. ಅಲ್ಲದೆ ಪ್ರೀ ಡಯಾಬಿಟಿಕ್ ಇದ್ದವರು, ಈಗಾಗಲೇ ಡಯಾಬಿಟಿಕ್ ರೋಗಿಯಾಗಿದ್ದವರು ಅಥವಾ ಕಾಂಪ್ಲಿಕೇಶನ್ ಸ್ಟೇಜ್ ಅಲ್ಲಿ ಇದ್ದವರು ಕೂಡ ಇದನ್ನ ಪ್ರತಿನಿತ್ಯ ಮನೆಯಲ್ಲಿ ಬಳಸೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ, ಮಧುಮೇಹ ಕಂಟ್ರೋಲಿಗೆ ಬರುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ದೇಹದ ಅಂಗಾಂಗಗಳ ಪರಿಚಲನೆ ಏನಿದೆ, ಅಂಗಾಂಗಗಳ ಒಂದು ಕಾರ್ಯಕ್ಷಮತೆ ಏನಿದೆ ಅದು ಕೂಡ ಹೆಚ್ಚಾಗ್ತಾ ಬರುತ್ತೆ. ಹೀಗೆ ಇವತ್ತಿನ ವಿಡಿಯೋದಲ್ಲಿ ಮಧುಮೇಹಿಗಳು ಪಾಲನೆ ಮಾಡಲೇಬೇಕಾದಂತಹ ಕೆಲವೊಂದು ಸರಳ ಆಹಾರದ ಸೂತ್ರಗಳು, ದಿನಚರಿಯಲ್ಲಿ ಮಾಡಬೇಕಾದಂತಹ ವ್ಯಾಯಾಮ ಹಾಗೂ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಇದರ ಪ್ರಾಮುಖ್ಯತೆಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಅದರ ಜೊತೆಯಲ್ಲಿ ಮಧುಮೇಹಿಗಳಿಗೆ ಈ ಒಂದು ರಾಮಬಾಣ ಹೇಗೆ ಸಹಾಯ ಆಗಬಲ್ಲದು ಅನ್ನೋದನ್ನ ಮಾಹಿತಿಯನ್ನು ನೀಡುವ ಪ್ರಯತ್ನವನ್ನ ಮಾಡಿದ್ದೇನೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ, ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಡಯಾಬಿಟಿಕ್ ರೋಗದಿಂದ ಬಳಲ್ತಾ ಇದ್ದಾರೆ, ನಿಮ್ಮ ಸ್ನೇಹಿತರಲ್ಲಿ ಯಾರ್ಯಾರು ಮಧುಮೇಹದಿಂದ ಬಳಲ್ತಾ ಇದ್ದಾರೆ ಅವರೆಲ್ಲರಿಗೆ ಈ ವಿಡಿಯೋವನ್ನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಅಷ್ಟೇ ಅಲ್ಲದೆ ನಮ್ಮ ಈ ಒಂದು ಹೊಸ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಮುಂದೆ ಹಾಕುವಂತಹ ಆರೋಗ್ಯ ಸಂಬಂಧಿ, ಪಂಚಕರ್ಮ ಸಂಬಂಧಿ ಹಾಗೂ ರೋಗಗಳಿಗೆ ಸಂಬಂಧಪಟ್ಟಂತಹ ವಿಶೇಷವಾದ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಲಭ್ಯವಿರುತ್ತೆ. ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.